ನಮಸ್ಕಾರ ಸ್ನೇಹಿತರೆ, ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಧಾರವಾಡ ಪೇಡ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಅಡಿಗೆ ಗೊತ್ತಿಲ್ಲದವರು ಕೂಡ ಬೇಗನೆ ಮಾಡ್ಕೋಬೋದು. ಮಾಡೋದು ಯಾವ ಥರ ಅಂತ ನೋಡೋಣ. ಒಂದು ಮುಕ್ಕಾಲು ಕಪ್ಪಷ್ಟು ಬೂರ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ 1 ಕಪ್ಪಷ್ಟು ಹಾಲನ್ನು ಕಾಯಿಸಿ ಆರಿಸಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ತಿದ್ದೀನಿ. ಈ ಥರ ತುಪ್ಪ ಹಾಕ್ಕೊಂಡಾದ್ಮೇಲೆ ಈಗ ಹಾಲು ಪೌಡ್ರನ್ನ ಸೇರಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಪ್ರೋಸೆಸ್ ಎಲ್ಲ. ಈಗ ನೋಡಿ, ಇದೇ ಥರನೇ ಸುತ್ತನೂ ಕೈ ಬಿಡದೆ ಹುರ್ಕೋತಾನೆ ಇರಬೇಕು. ಮಧ್ಯ ಮಧ್ಯ ತುಪ್ಪನ ಸೇರಿಸ್ಕೊಳಕ್ಕಿದೆ. ಈಗ ನೋಡಿ, 1 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಏನು ಗಾಬರಿ ಪಟ್ಕೊಳ್ಳೋದೇನಿಲ್ಲ. ಈಗ ನೋಡಿ, ಮತ್ತೆ 1 ಸ್ಪೂನಷ್ಟು ತುಪ್ಪನ ಸೇರಿಸಿ ಈ ಥರ ಕೈ ಬಿಡದೆ ಹುರ್ಕೋತಾನೆ ಇರಬೇಕು. 1/4 ಭಾಗದಷ್ಟು ಹಾಲನ್ನು ಮತ್ತೆ ಇಲ್ಲಿ ಬಳಸಿದ್ದೀನಿ. ಅದಾದಮೇಲೆ ಇನ್ನು 3/4 ಭಾಗದಷ್ಟು ಹಾಲನ್ನು ಬಳಸ್ಕೊಳಕ್ಕಿದೆ. ಈಗ ನೋಡಿ, ಇದೇ ಥರನೇ ಕಲರ್ ಚೇಂಜ್ ಆಗ್ತಿದೆ. ಈಗ ಸ್ವಲ್ಪನೇ ಹಾಲನ್ನು ಸೇರಿಸ್ತಿದ್ದೀನಿ. ಹಾಲು ಹಾಕಾದ್ಮೇಲೂ ಅಷ್ಟೇ ಹಾಲು ಪೂರ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ ಸ್ವಲ್ಪ ಹಾಲನ್ನು ಸೇರಿಸ್ತಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೋಬೇಕು. ಪೂರ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ 1 ನಿಮಿಷ ಇದನ್ನು ರುಬ್ಕೊಳ್ಳೋಕ್ಕಿದೆ. ಈಗ ನೋಡಿ, ತಟ್ಟೆಗೆ ತೆಗೆದಿಟ್ಟಿದೆ, ಪೂರ ತಣ್ಣಗಾಗಿದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಈ ಥರ ಮಿಕ್ಸಿ ಜಾರಿಗೆ ಹಾಕಾದ್ಮೇಲೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ರುಬ್ಕೊಂಡಿದ್ದಾಗಿದೆ. ಇದನ್ನು ಮತ್ತೆ ಈಗ ಪ್ಯಾನಿಗೆ ಸೇರಿಸ್ಕೋಬೇಕು. ಈಗ ನೋಡಿ, ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದನ್ನೆಲ್ಲ ಗಂಟಿಲ್ದಂಗೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಕಿರೋ ಹಾಲನ್ನು ಪೂರ ಸೇರಿಸಿ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಪೂರ ಒಂದು ಮುದ್ದೆ ಆಕಾರಕ್ಕೆ ಬರೋ ತನಕನೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟಾಗೋದಿಲ್ಲ, ಆದರೂ ಕೂಡ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ತುಪ್ಪನ ಸೇರಿಸಿದ್ದೀನಿ. ಮತ್ತೆ ಸ್ವಲ್ಪ ಗಟ್ಟಿಯಾಗೋ ತನಕನೂ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈಗ ನೋಡಿ, ಯಾವ ಥರ ಗಟ್ಟಿ ಆಗ್ತಿದೆ. ಇನ್ನೂ ಸ್ವಲ್ಪ ಆಗಾಕಿದೆ ಸ್ನೇಹಿತರೆ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಕ್ಕಿದೆ. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋ ತನಕ ಬಿಡಬೇಕು. ಈಗ ನೋಡಿ, ಪ್ಯಾನ್ ಬಿಟ್ಟು ಬರ್ತಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ಒಂದು ತಟ್ಟೆಗೆ ತೆಗೆದಿಟ್ಕೊತಿದ್ದೀನಿ. ಇದು ಪೂರ ತಣ್ಣಗಾಗಲಿ. ಈಗ ತಣ್ಣಗಾಗಿತ್ತು, ಇನ್ನೊಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೀಗ ಬೂರ ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೋಬಾರ್ದು ಸ್ನೇಹಿತರೆ, ಇದು ಬೆರಳಲ್ಲಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದೇ ಥರನೇ ಮಿಕ್ಸ್ ಮಾಡ್ಕೋತಾನೆ ಇದ್ದೀನಿ. ಈ ಬೂರ ಸಕ್ಕರೆ ಎಲ್ಲ ಕಡೆ ಹೊಂದ್ಕೊಳ್ಳಂಗೆ ಇದೇ ಥರನೇ ಬೆರಳಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ಚೆನ್ನಾಗಿ ನಾದ್ಕೊಬಿಟ್ರೆ ತೆಳ್ಳಗಾದಂಗೆ ಆಗ್ಬಿಡತ್ತೆ. ಅದಕ್ಕೇ ಈಗ ಬೂರ ಸಕ್ಕರೆ ಇದೇ ಥರನೇ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. 1 ಕಪ್ಪಷ್ಟು ಹಾಲು ಪೌಡ್ರಿಗೆ 3/4 ಕಪ್ಪಷ್ಟು ಬೂರ ಸಕ್ಕರೆ ಸರಿಯಾಗುತ್ತೆ. ಒಂದು ಸ್ವಲ್ಪ ಬೂರ ಸಕ್ಕರೆನ ನಾನೊಂದು 5-6 ಸ್ಪೂನಷ್ಟು ತೆಗೆದಿಟ್ಕೊಂಡು ಬಾಕಿದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಪೂರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಬೂರ ಸಕ್ಕರೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ, ಅದರಲ್ಲಿ ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ. ಎಲ್ಲ ಒಂದೇ ಅಳತೆಯಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಈಗ ನೋಡಿ, ಸ್ವಲ್ಪ ತಕ್ಕೊಂಡು ಇದನ್ನು ಉಂಡೆ ಆಕಾರ ಮಾಡಿಕೊಂಡು ಈ ಬೂರ ಸಕ್ಕರೆಯಲ್ಲಿ ಒಂದ್ಸರಿ ಒಳ್ಳಾಡಿಸ್ಬೇಕು. ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಇದು ಗಟ್ಟಿ ಆಗುತ್ತೆ.
ತೆಳ್ಳಗಾದರೆ ಏನು ಚಿಂತೆ ಮಾಡಬೇಡಿ. ಈಗ ನೋಡಿ ಈ ಥರ ಹೊರಳಾಡಿಸಿದ್ದೀನಿ. ಈಗ ಎಲ್ಲದನ್ನು ಕೂಡ ಇದೇ ಥರನೇ ಉಂಡೆಗಳಾಗಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮಸ್ಕಾರ.